ನಾವು ಈ ಮೊಬೈಲ್ ಸ್ನ್ಯಾಚಿಂಗ್ ಏನು ರಾಬ್ರಿ ಪ್ರಕರಣಗಳಿದ್ದಾವೆ ಅದರಲ್ಲಿ ಒಂದು ತಲೆ ಮರೆಸ್ಕೊಂಡಿರುವ ಆರೋಪಿಗಳ ಬಗ್ಗೆ ವಿಶೇಷ ತಂಡಗಳನ್ನು ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಏನು ಕಳೆದ ವರ್ಷ ಜುಲೈಯಲ್ಲಿ ಒಂದು ಮೊಬೈಲ್ ಸ್ನ್ಯಾಚಿಂಗ್ ಆಗಿತ್ತು ಮತ್ತು ಮೊಬೈಲ್ ಮತ್ತು ಕ್ಯಾಶ್ ರಾಬ್ರಿ ಆಗಿತ್ತು ಸಬರ್ಬನ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದರಲ್ಲಿ ತಲೆ ಮರೆಸ್ಕೊಂಡ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಇವತ್ತು ಬೆಳಗಿನ ಜಾವ 3 ಜನ ಆರೋಪಿಗಳಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇದಕ್ಕೆ ಯಾರು ಒಂದು ತಂಡ ಕಟ್ಕೊಂಡು. This video is sponsored by Max Multi-Speciality Hospital, 24/7 emergency trauma and critical care center with advanced services. Located at Hagarga Circle, Ring Road, Gulbarga. ಮೊಬೈಲ್ ಮತ್ತು ಕ್ಯಾಶ್ ರಾಬ್ರಿ ಆಗಿತ್ತು ಸಬರ್ಬನ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದರಲ್ಲಿ ತಲೆ ಮರೆಸ್ಕೊಂಡ ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಇವತ್ತು ಬೆಳಗಿನ ಜಾವ 3 ಜನ ಆರೋಪಿಗಳಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇದಕ್ಕೆ ಯಾರು ಒಂದು ತಂಡ ಕಟ್ಕೊಂಡು ರಾಬ್ರಿ ಮಾಡಿಸ್ತಾ ಇತ್ತು ಅದರಲ್ಲಿ ಅವನನ್ನ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ತಂಡ ಶ್ರಮಿಸ್ತಾ ಇದ್ದಾರೆ. ಒಬ್ಬ ತಲೆ ಮರೆಸ್ಕೊಂಡ ಆರೋಪಿಯನ್ನು ವಶಕ್ಕೆ ಅರೆಸ್ಟ್ ಮಾಡಬೇಕಾದ್ರೆ ಅವರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾರೆ ಇಬ್ಬರು ಸಿಬ್ಬಂದಿ ಮೇಲೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಅವನ ಬಲಗಾಲಿಗೆ ಫೈರ್ ಮಾಡಿ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಇದರಲ್ಲಿ ಗಾಯಗೊಂಡಿದ್ದರು ನಮ್ಮ ಸಿಬ್ಬಂದಿ ಮತ್ತು ಆರೋಪಿ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮುಂದಿನ ಕಾನೂನು ಪ್ರಕಾರ ಇವನ ಏನು ಆರೋಪಿ ಇದ್ದಾನೆ ಇವನ ಮೇಲೆ ಒಟ್ಟು 307 ವೆಹಿಕಲ್ ಮತ್ತು ಗ್ಯಾಂಬ್ಲಿಂಗ್ ಅದಲ್ಲದೆ ರಾಬ್ರಿ ಕೇಸಸ್ ಒಟ್ಟು 9 ಪ್ರಕರಣಗಳಿದ್ದಾವೆ. ಅದಲ್ಲದೆ ಇದು ಕೂಡ ಪ್ರಕರಣ ಆಗುತ್ತೆ. ಏನು ಕರ್ತವ್ಯ ಕಡ್ಡಿಪಡಿಸಿದ್ದು ಮತ್ತು ಹಲ್ಲೆ ಮಾಡಿದ್ದು ಇದನ್ನು ಒಂದು ಸೇರಿ ಒಟ್ಟು 10 ಪ್ರಕರಣಗಳು ಮೆಜಾರಿಟಿ ಇಲ್ಲಿದೆ ಮತ್ತು ಹೈದರಾಬಾದಲ್ಲಿಯೂ ಕೂಡ ನಿಮ್ಮ ಮೇಲೆ ಒಂದು ಪ್ರಕರಣ ಇರುತ್ತೆ. ಎಲ್ಲ ರಾಬ್ರಿ ಮತ್ತು 307 ಥರ್ಡ್ ಕೇಸ್ ಇದೆ. ಅದಲ್ಲದೆ ಈ ಪ್ರಿವೆಂಟಿವ್ ಸೆಕ್ಷನ್ಗಳಲ್ಲಿ ಕೂಡ ಕೇಸ್ ಮಾಡಿದ್ದಾರೆ. ಮುಖ್ಯವಾಗಿ ಏನಂತಂದರೆ ಇವರು ಒಂದು ತಂಡ ಕಳಿಸ್ಕೊಂಡು ಈ ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಮಯ ಅದರಲ್ಲಿ ಕೆಲವು ಆರೋಪಿಗಳೇನಂತಂದರೆ ಈ ಏನು ಕಪಲ್ಸ್ ಇರ್ತಾರೆ ಜೋಡಿಗಳನ್ನು ಟಾರ್ಗೆಟ್ ಮಾಡಿ ಅವ್ರ ಹತ್ರ ಮೊಬೈಲ್ ಮತ್ತು ಕ್ಯಾಶನ್ನು ದರೋಡೆ ಮಾಡುವಂಥದ್ದು ಬಗ್ಗೆ ಮಾಡ್ತೀವಿ. ಬೇಸಿಕಲಿ ಒಂದು ಕಲಬುರಗಿ ನಗರದ MSK ನಿರ್ಮಾಣದ ಮಾಸಕ್ಕೆ ಅದು ಖಚಿತವಾದ ಉದ್ಯೋಗವನ್ನು ಹೆಚ್ಚಿನ ವಿಚಾರಣೆ ಮಾಡ್ತೀವಿ ಮಾಡಿ ಮುಂದಿನ ಮಾಹಿತಿ